ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡಬೇಕಾದ್ರೆ ದೀಕ್ಷಿತ್ ಅವರು ಮತ್ತು ರಶ್ಮಿಕಾ ಅವರು ಕನ್ನಡದಲ್ಲೇ ಮಾತಾಡ್ತಾ ಇದ್ರಾ ನಾನಿ ಅವರ ಕಾಂಟ್ರಿಬ್ಯೂಷನ್ ಇನ್ ಯರ್ ಲೈಫ್. ವಾಟ್ ಈಸ್ ಇಟ್ ಒನ್ ಟ್ರೈಟ್ ದಟ್ ನಾನಿ ಅವರಿಂದ ದಿಸ್ ಇಸ್ ಸಚ್ ಎ ಗುಡ್ ಟ್ರೈಟ್ ಅಂತ ನೀವು ಇಷ್ಟಪಟ್ಟಿದ್ದು ಅಥವಾ ಅದರ ರೆಫರೆನ್ಸ್ನ ತೊಗೊಳೋದು? ಸಿನಿಮಾ ಪ್ರೊಡಕ್ಷನ್ ಮಾಡಿದ ಕಾರಣ ಇಷ್ಟು ವರ್ಷ ನನ್ನನ್ನು ಸಾಕಿದೆ ಇಂಡಸ್ಟ್ರಿ. ಆ್ಯಂಡ್ ನಾನೇನಾದರೂ ವಾಪಸ್ ಕೊಡಬೇಕಂದ್ರೆ ಏನನ್ನ ಕೊಡ್ಬೋದು? ಒಂದಿಷ್ಟು ಜನ ಯಂಗ್ಸ್ಟರ್ಸ್ಗೆ ಎಲ್ಲ ಇಂಟರ್ವ್ಯೂ ಬೆಳಿಗ್ಗೆ ಏನಾದ್ರು ಹೇಳಿ ಅವ್ರ ವೆರಿ ಹಾರ್ಡ್ ವರ್ಕಿಂಗ್, ಕೆಲಸ ಮಾಡ್ತಾನೆ ಇರ್ತಾರೆ, ಬೆಳಿಗ್ಗೆ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಕೆಲಸ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ, ಮಳೆಗಾಲ ಅದೇ ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ಯೂಶ್ವಲಿ ನಾವೆಲ್ಲರೂ ಹೋಗಿ ಗಿಫ್ಟ್ಸ್ ಎಲ್ಲ ತಗೊಂತಾ ಇದ್ವಿ. ಸೊ ಆ ದಿನ ಹೋಗಿ ಒಂದು ಎಕ್ಸ್ಟ್ರಾ ಗಿಫ್ಟ್ ಎತ್ಕೊಂಡಿದ್ದೆ. ನಿಮ್ಮ ನೋಡಿದ್ರೆ ಯಾರು ಕದ್ದಿರ್ತೀರ ಅಂತ ಅನ್ಕೊಂಡಿರಲ್ಲ, ಸಿಗಾಕೊಂಡ್ರ? ಇಲ್ಲ, ಸಿಕ್ಕಾಕೊಂಡಿಲ್ಲ, ಬಟ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬಂದಿದ್ವಿ. ಅಂದ್ರೆ ಅಣ್ಣ ಗೊತ್ತಿದ್ರು ನಮ್ಗೆ. ಏನೋ ಗೊತ್ತಿಲ್ಲದಿರೋರ್ಗೆ ಈ ತರ ಮಾಡಿದ್ರೆ ನಡೆಯುತ್ತೆ, ಗೊತ್ತಿರೋರ್ಗೆ ಹಿಂಗ್ ಮಾಡ್ಬಿಟ್ರೆ ಪಾಪ ಅದೇನೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾ ತಂಡದಿಂದ ದೀಕ್ಷಿತ್ ಶೆಟ್ಟಿ ಅವರು, ಬೃಂದಾ ಆಚಾರ್ಯ ಮತ್ತು ಅಭಿಷೇಕ್ ಅವರಿದ್ದಾರೆ. ವೆಲ್ಕಮ್ ಟು ಶೋ, ವೆಲ್ಕಮ್ ಟು ಶೋ, ವೆಲ್ಕಮ್ ಟು ಶೋ. ಹೇಗಿದ್ದೀರಾ ಎಲ್ರು? ನಾನು ಆರಾಮ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು? ನಾನು ಸಖತ್ತಾಗಿದ್ದೀನಿ. ಸೊ ನೀವು ನೀವು ಕೇಳಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಒಂದೇ ತಿಂಗಳಲ್ಲಿ 2 ಸಿನಿಮಾಗಳು ಹೆಂಗೆ ಪ್ಲಾನ್ ಮಾಡ್ಕೋತಿದ್ದೀರಾ? ಹೇಗೆ? ಈಗ ಸಿನಿಮಾಗಳು ರಿಲೀಸೇ ಆಗಿಲ್ಲ ಅಂದರೆ ಒಂದು 6 ತಿಂಗಳು ಇರೋದೇ ಇಲ್ಲ, ಬಂದರೆ ಒಂದೇ ತಿಂಗಳಲ್ಲಿ 2 ಬರುತ್ತೆ. 6 ತಿಂಗಳಿಲ್ಲ, 1.5 ವರ್ಷದಿಂದ ಇಲ್ಲ ನಾನು. ಬಟ್ ಏನಾಗುತ್ತೆ, ಅದೇ ಇವಾಗ ರಿಲೀಸ್ ಡೇಟ್ನ ಡಿಸೈಡಿಂಗ್ ಫ್ಯಾಕ್ಟರ್ ನಾನು ಮಾಡೋಕ್ಕಾಗಲ್ಲ. ನಿರ್ಮಾಪಕರ ಮೇಲೆ ಹೋಗುತ್ತೆ, ಆ ಜಾಗದ ಸಿನಿಮಾ ಮೇಲೆ ಹೋಗುತ್ತೆ. ಈಗ ಗರ್ಲ್ ಫ್ರೆಂಡ್ ತೆಲುಗು ಸಿನಿಮಾ ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನ್ನಡ ಸಿನಿಮಾ. ಸೊ ಇಲ್ಲಿ ಸುತ್ತಮುತ್ತ ಬೇರೆ ಸಿನಿಮಾಗಳು ಯಾವುದಿದೆ ನೋಡಿಕೊಂಡು ಇಲ್ಲಿನ ಡೇಟಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ಸುತ್ತಮುತ್ತ ಸಿನಿಮಾಗಳು ಯಾವುದಿದೆ ನೋಡಿಕೊಂಡು ಅಲ್ಲಿಗೆ ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ 2 ಬೇರೆ ಬೇರೆ ಜಾನರ್ ಸಿನಿಮಾ, ಬೇರೆ ಬೇರೆ ಆಡಿಯನ್ಸ್ ಎರಡಕ್ಕೂ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಒಂದು ಖುಷಿ ವಿಷಯ ಏನು ಅಂತಂದರೆ, ನಿಮ್ಮ ಫಿಲ್ಮೋಗ್ರಫಿ ನೋಡ್ಕೊಂಡು ಬಂದರೆ ದಿಯಾ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, ದಸರಾ, ಗರ್ಲ್ ಫ್ರೆಂಡ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಎಲ್ಲನೂ ಡಿಫ್ರೆಂಟ್ ಜಾನ್ರೆ ಆ್ಯಂಡ್ ಬೇರೆ ಬೇರೆ ರೋಲ್ಸ್ನೇ ಪ್ಲೇ ಮಾಡ್ಕೊಂಡು ಬಂದಿದ್ದೀರಾ. ಒಂದು ಇಟ್ ಈಸ್ ಒಂಥರ ಅದು ಬೈ ಚಾಯ್ಸಾ, ಇಲ್ಲ ಅಂದರೆ ಅಂಥ ಫಿಲಮ್ಸ್ಗಳನ್ನ ನೀವು ನೋಡ್ಕೊಂಡು ಬಂದಿರೋದಾ? ಡೆಫಿನೆಟ್ಲಿ ಬೈ ಚಾಯ್ಸ್. ತುಂಬ ಕನ್ಸಿಸ್ಟೆಂಟಾಗಿ ಜಾನರ್ಸ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿ ನಾನು ದಿಯಾ ಆದ ನಂತರ ನನಗೆ ನಾನು ಹೇಳ್ಕೊಂಡಂಥ ಮಾತದು. ಯಾಕಂದರೆ ನಮ್ಮಲ್ಲಿ ಏನಾಗುತ್ತೆ, ಒಂದು ಪಾತ್ರ ಮಾಡಿದ್ರೆ ಅದಕ್ಕೆ ನಮ್ಮನ್ನು ಸೀಮಿತವಾಗಿ ಇಟ್ಬಿಡ್ತಾರೆ. ಲವರ್ ಬಾಯ್ ಅಥವಾ ವೆರಿ ಸಾಫ್ಟ್ ಸ್ಪೋಕನ್ ಈ ಥರದ್ದೇ ಮಾಡ್ಬೋದು ನಾನು ಅನ್ನೋದು. ಸೊ ಅದನ್ನು ಬ್ರೇಕ್ ಮಾಡಬೇಕಿತ್ತು ನನಗೆ. ಎಲ್ಲ ಥರದ ಪಾತ್ರ ಮಾಡಿದಾಗಲೇ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋದು ನನಗೆ ಎಸ್ಪೆಷಲಿ. ಆ್ಯಂಡ್ ಪಾತ್ರಕ್ಕೆ ರೆಡಿ ಆಗೋದು ನನಗೆ ಭಾಳ ಇಷ್ಟ ಆಗುತ್ತೆ, ಆ ಪ್ರೊಸೆಸ್ ಭಾಳ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಏನಂತೀರ, ತುಂಬ ಕಾನ್ಷಿಯಸ್ ಚಾಯ್ಸಸ್ ಎಲ್ಲ ಸಿನಿಮಾಗಳನ್ನು. ಸೊ ಒಂದು ಸಿನಿಮಾಗಿಂದ ಇನ್ನೊಂದು ಸಿನಿಮಾ ವಿಭಿನ್ನವಾಗಿರಬೇಕು, ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ವಿಭಿನ್ನವಾಗಿರಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾಡುವ ಪಾತ್ರದಲ್ಲಿ ಖುಷಿ ಇರಬೇಕು. ಸೊ ಖುಷಿ ಕೊಡಬೇಕು, ಒಂಥರ ತೃಪ್ತಿ ಅನ್ನಿಸ್ಬೇಕು. ಸೊ ನಿಮಗೆ ಒಂದು ತಮಾಷೆ ಪ್ರಶ್ನೆ. ಈಗ ಈ ಸಿನಿಮಾ ಇರೋದು ಹೆಂಗಿದ್ರು ಕಾಮಿಡಿ ಹೈಸ್ಟ್ ಥ್ರಿಲ್ಲರ್ ಅಲ್ವಾ? ಸೊ ರಿಯಲ್ ಲೈಫಲ್ಲಿ ಏನಾದ್ರು ಹೈಸ್ಟ್ ಗಿಸ್ಟ್ ಮಾಡಿದ್ರೆ ಏನಾದ್ರು ಕದ್ದಿರೋದುಂಟಾ? ಹುಡುಗರ ಮನ್ಸನ್ ಎಕ್ಸಾಕ್ಟ್ಲಿ, ಸುಮಾರು ಜನ ಹುಡುಗರ ಮನ್ಸನ್ ಕದೀತಾ ಇರ್ತಾರೆ. ಸೊ ಹಂಗಾಗಿ ಅವ್ರು ಕೇಳೋ ಪ್ರಶ್ನೆ ಅಲ್ಲ, ಅದನ್ನ ಬಿಟ್ಬಿಡೋಣ. ಅದನ್ನ ಹೆಂಗಿರು ಕದೀತಾನೆ ಇರ್ತೀರಾ? ಇಲ್ಲ, ನಿಜವಾಗ್ಲೂ ಕದ್ದಿದ್ದೆ ನಾನು ಸ್ಕೂಲಲ್ಲಿದ್ದಾಗ. ಬಟ್ ದಿಸ್ ಪರ್ಟಿಕ್ಯುಲರ್ ಡೇ, ಒಂದಿನ ಅದು ಕದಿಬಹುದು ಅಂತೇನೋ ಇದೆ ಅಂತೆ, ಏನಕ್ಕೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಏನೋ ಗೊತ್ತಿಲ್ಲಪ್ಪ, ನಂಗೆ ನೆನಪಾಗ್ತಿಲ್ಲ. ಶಿವರಾತ್ರಿ ಟೈಮ್ ಅಲ್ಲ, ಯಾವಾಗಲೂ ಒಂದಿನ ಆ ದಿನ ಕದ್ರೆ ಅಂದ್ರೆ ಪಾಪ ಅಂಟ್ಕೊಳ್ಳಲ್ಲ ಅಂತ, ಆ ಥರ ಕದ್ರೆ ಒಳ್ಳೇದು ಅನ್ನೋ ಥರ. ಸೊ ಅಂತೆ, ಲೈಕ್ ಆ ದಿನ ಸ್ಪೆಷಲಿ, ಐ ಡೋಂಟ್ ನೋ ಇಫ್ ಐ ಹ್ಯಾವ್ ದ ರಾಂಗ್ ಇನ್ಫಾರ್ಮೇಶನ್. ಶಿವರಾತ್ರಿ ದಿನ ನಮ್ಮ ಸಿನಿಮಾ ರಿಲೀಸ್ ಮಾಡೋಣ. ಸೊ ಒಂದು ಪರ್ಟಿಕ್ಯುಲರ್ ಗಿಫ್ಟ್ ಶಾಪ್ ಇತ್ತು ನಿಯರ್ ಬೈ ಅಲ್ಲಿ ಯೂಶ್ವಲಿ ನಾವೆಲ್ಲರೂ ಹೋಗಿ ಗಿಫ್ಟ್ಸ್ ಎಲ್ಲ ತಗೊಂತಾ ಇದ್ವಿ. ಸೊ ಆ ದಿನ ಹೋಗಿ ಒಂದು ಎಕ್ಸ್ಟ್ರಾ ಗಿಫ್ಟ್ ಎತ್ಕೊಂಡಿದ್ದೆ. ನಿಮ್ಮ ನೋಡಿದ್ರೆ ಯಾರು ಕದ್ದಿರ್ತೀರ ಅಂತ ಅನ್ಕೊಂಡಿರಲ್ಲ, ಸಿಗಾಕೊಂಡ್ರ? ಇಲ್ಲ, ಸಿಕ್ಕಾಕೊಂಡಿಲ್ಲ, ಬಟ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬಂದಿದ್ವಿ. ಅಂದ್ರೆ ಅಣ್ಣ ಗೊತ್ತಿದ್ರು ನಮ್ಗೆ, ಯಾವತ್ತೂ ಅಲ್ಲಿಂದಾನೇ ತಗೊಳ್ಳೋದು. ಸೊ ಬಟ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ಲೈಕ್ ಬಟ್ ಹೇಳಿಲ್ಲ ಇನ್ನೊಂದು ಎತ್ಕೊಂಡಿದೀವಿ ಅಂತ. ಏನೋ ಗೊತ್ತಿಲ್ಲದಿರೋರ್ಗೆ ಈ ಥರ ಮಾಡಿದ್ರೆ ನಡೆಯುತ್ತೆ, ಗೊತ್ತಿರೋರ್ಗೆ ಹಿಂಗೆ ಮಾಡಿಬಿಟ್ರೆ ಪಾಪ ಅದೇನೆ. ಹಿತಶತ್ರುಗಳು ಅಂತಾರಲ್ಲ ಸರ್, ಇದಾನೆ. ಯಾವ ಏರಿಯಾ ನಿಮ್ದು? ಇಲ್ಲ, ಯಾವ ಏರಿಯಲ್ಲಿ ನೀವು ಕದ್ದಿದ್ದೀನ? ಅದು ಉಜ್ರೆಯಲ್ಲಿ. ಉಜ್ರೆ ಪೊಲೀಸ್ ಸ್ಟೇಷನ್ ಡಿಪಾರ್ಟ್ಮೆಂಟ್, ಪ್ಲೀಸ್ ನೋಟ್ ಮಾಡ್ಕೊಳ್ಳಿದನ. ಅಲ್ಲ, ಅಣ್ಣಂಗೂ ಒಂದ್ ವೇಳೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಂತ.
ಆ್ಯಂಡ್ ಮೊದಲನೇ ಸಿನಿಮಾ ಹೈಸ್ಟ್ ಕಾಮಿಡಿ ಥ್ರಿಲ್ಲರ್. ಸೊ ಬಹುಶಃ ಕನ್ನಡದಲ್ಲಿ ನೋಡ್ಕೊಂಬಂದ್ರೆ ಕನ್ನಡದ ಫಿಲ್ಮ್ ಹಿಸ್ಟ್ರಿಯಲ್ಲಿ ಹೈಸ್ಟ್ ಥ್ರಿಲ್ಲರ್ಸ್ಗಳು ಸಿಕ್ಕಾಪಟ್ಟೆ ಕಮ್ಮಿ. ಅಂದರೆ ಮಿಂಚಿನ ಊಟ ಆಗಿರ್ಬೋದು, ಇಲ್ಲ ಅಂತಂದರೆ ನಿಷ್ಕರ್ಷ ಪ್ರಾಬಬ್ಲಿ. ಅದು ಬಿಟ್ಟರೆ ನನಗೆ ಗೊತ್ತಿರೋ ಹಾಗೆ ಹೈಸ್ಟ್ ಥ್ರಿಲ್ಲರ್ಗಳು ಸಿಕ್ಕಾಪಟ್ಟೆ ಕಮ್ಮಿ. ಮೊದಲನೇ ಅಂದರೆ ಡೆಬ್ಯೂ ಸಿನಿಮಾದಲ್ಲೇ ಹೈಸ್ಟ್ ಥ್ರಿಲ್ಲರೇ ಮಾಡಬೇಕು ಅಂತ ಅನ್ಕೊಂಡಿದ್ದು ಯಾಕೆ? ಅಲ್ಲ, ಆ್ಯಕ್ಚುಲಿ ಒಬ್ಬ ಫಸ್ಟ್ ಡೆಬ್ಯೂ ಮಾಡಬೇಕು ಅನ್ನೋ ಒಂದಷ್ಟು ಕತೆಗಳು ಬರ್ಕೊಂಡಿರ್ತೀವಿ. ಬಟ್ ಅದರಲ್ಲಿ ನಮಗೊಂದು ಎಕ್ಸಾಕ್ಟ್ ಆಗುತ್ತಲ್ಲ ಯಾವ ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದರಲ್ಲಿ ನನಗೆ ಈ ಜಾನರ್ ಫಸ್ಟ್ ಅನಿಸ್ತು. ಆಮೇಲೆ ನಾನು ನೋಡಿದೆ ಕನ್ನಡದಲ್ಲಿ ಇಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಕಮ್ಮಿ ಇದೆ ಹೈಸ್ಟ್ ಮೇಲೆ. ಸೊ ಅದಕ್ಕೆ ಇದ್ರ ಮೇಲೆ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಅವಾಗ ಗೊತ್ತಾಯ್ತು ಬರೀತಾ ಒಂದು 25-30 ಕ್ಯಾರೆಕ್ಟರ್ ಬಂದು ಅಷ್ಟನ್ನು ಜಸ್ಟಿಫೈ ಮಾಡೋಕ್ಕೆ ಯೂಶಲಿ 120 ಪೇಜಸ್ ಬರುತ್ತೆ ಒಂದು ಕತೆ. ನಮ್ಮದು 200 ಇತ್ತು ಅನಿಸುತ್ತೆ. ನಾನು ಆಗಲೇ ಕೇಳಿದ್ದೆ ಎಷ್ಟು ಭಾಗ ಮಾಡ್ಬೇಕಂತಿದ್ದೀರಾ ಆ್ಯಕ್ಚುಲಿ ಇವಾಗ ಅನ್ನಿಸ್ತು ವೆಬ್ ಸೀರೀಸ್ ಆಗ್ಬಿಡುತ್ತೆ ಅದು ಆ್ಯಕ್ಚುಲಿ. ಅದಕ್ಕೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಅಷ್ಟು ಕ್ಯಾರೆಕ್ಟರ್ಗಳು ಇಟ್ಕೊಂಡು ಮಾಡೋಕ್ಕೆ. ಬಟ್ ಮಾಡಿದ್ದೀವಿ. ಮಾಡಿದ್ರ? ಆ್ಯಂಡ್ ಈ ಒಂದು ಯುನೀಕ್ ಕ್ವಾಲಿಟಿ ಇದೆ ಇವರಿಬ್ಬರಲ್ಲಿ ಅಂತ ಅಂದರೆ ಆ ಕ್ವಾಲಿಟಿ ಏನು? ಈ ಫಿಲ್ಮ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಯುನೀಕ್ ಕ್ವಾಲಿಟಿ ದೀಕ್ಷಿತ್ ಅವರಲ್ಲಿದೆ, ಒಂದು ಯುನೀಕ್ ಕ್ವಾಲಿಟಿ ಅಭಿಷೇಕ್ ಅಲ್ಲಿದೆ ಅಂದರೆ ಏನು? ಒಂದು ಸೆಕೆಂಡ್, ನಾನು ಹಾರ್ಡ್ ವರ್ಕಿಂಗ್ ಇದನ್ನ ಬಿಟ್ಟು ಬೇರೆ ಏನಾದರೂ ಹೇಳಿ. ಅದನ್ನ ಕೇಳಿ ನನಗೆ ಬೋರ್ ಆಗ್ಬಿಟ್ಟಿದೆ. ನನಗೂ ಬೋರ್ ಆಗ್ಬಿಟ್ಟಿದೆ. ಬೇರೆ ಏನಾದರೂ ಯುನೀಕ್ ಕ್ವಾಲಿಟಿ ಇನ್ ದೀಕ್ಷಿತಾ. ಫ್ಯೂ ಸೆಕೆಂಡ್ಸ್ ಲೇಟರ್. No, he has a good voice. ಓಕೆ, ಎಸ್, ಅದು ಆಬ್ವಿಯಸ್ಲಿ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ಅದ್ರ ಬಗ್ಗೆ. ಇಲ್ಲ, ನಾನು ಫಸ್ಟ್ ಟೈಮ್ ಅಪ್ಪ ಹೇಳ್ತಾ ಇರೋದು. ನಾನೆಲ್ಲ ಇಂಟರ್ವ್ಯೂಸ್ ಅಲ್ಲಿ ಬರೀ ಹಾರ್ಡ್ ವರ್ಕಿಂಗ್ ಅಂತ ಹೇಳಿದೆ. ಓ, ಅದಕ್ಕೆ ಅವ್ರು ಹೇಳಿದ? ಎಲ್ಲಾ ಇಂಟರ್ವ್ಯೂ ಬೆಳಿಗ್ಗೆ ಏನಾದ್ರು ಹೇಳಿ ಅವ್ರ ಬಗ್ಗೆ ಅಂದ್ರೆ ವೆರಿ ಹಾರ್ಡ್ ವರ್ಕಿಂಗ್, ಕೆಲಸ ಮಾಡ್ತಾನೆ ಇರ್ತಾರೆ, ಬೆಳಿಗ್ಗೆ ಕೆಲಸ ಮಾಡ್ತಾರೆ, ಮಧ್ಯಾಹ್ನ ಕೆಲಸ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ, ಮಳೆಗಾಲ ಅದೇ ಹೇಳ್ತಾ ಇದಾರೆ ಎಲ್ಲ ಕಡೆ. ಅದು ಬಿಟ್ಟು ಬೇರೆ ಏನಾದ್ರು? ಸೊ ವಾಯ್ಸ್ ಅಭಿಸರಲ್ಲಿ ತುಂಬಾ ಇದೆ. ಅವರು ವಾಯ್ಸ್ ಕೇಳಕ್ ಮಾತಾಡಲ್ಲ. ದಟ್ ಈಸ್ ಹಿಸ್ ಯುನಿಕ್ ಕ್ವಾಲಿಟಿ. ಐ ಗೆಸ್ ಹಿಸ್ ಪೇಷನ್ಸ್ ಇಸ್ ವಾಟ್ ಈಸ್ ದ ಹೈಲೈಟ್ ಆಫ್ ಮಹಾದಾನ. ಸಮಾಧಾನ. ತುಂಬಾನೇ ಸಮಾಧಾನ ಇದೆ. ಅಂದ್ರೆ ನೀವು ಎಷ್ಟೇ ಎಕ್ಸೈಟ್ಮೆಂಟಲ್ಲಿ, ಎಷ್ಟೇ ಬೇಜಾರಲ್ಲಿ, ಎಷ್ಟೇ ಸಿಟ್ಟಲ್ಲಿ ಏನೇ ರಿಯಾಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಹೇಳಿ, ಅವ್ರದ್ದು ಫೇಸು ತುಂಬಾ ಸ್ಟ್ರೇಟ್ ಫೇಸ್ ಆ್ಯಂಡ್ ತುಂಬಾ ಕಾಮಾಗಿ ಏನೇ ಸಿಚುವೇಶನ್ ಆಗಲಿ ಅಷ್ಟೇ ಕಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್, ಡೈರೆಕ್ಷನ್ ಕಲಿಯೋದ್ರ ಜೊತೆಗೆ ಸುನಿ ಸರ್ ಇಂದ ಇದನ್ನು ಕಲ್ತಿದ್ದೀರಾ? ಅವರಿಂದನೇ ಬಂದಿರೋದು. ಸರ್, ಒಂದು ಯುನೀಕ್ ಕ್ವಾಲಿಟಿ ಇವರಿಬ್ಬರಲ್ಲಿ ನೀವು ನೋಟಿಸ್ ಮಾಡಿದ್ದೆ ಯಾವುದು? ವಾಯ್ಸ್ ಹೇಳಂಗಿಲ್ಲ, ಹಾರ್ಡ್ ವರ್ಕಿಂಗು ಹೇಳಂಗಿಲ್ಲ. ಅಂದರೆ ನನಗನ್ಸಿದ್ದು ದೀಕ್ಷಿತ್ ಸರಲ್ಲಿ ಈಗೊಂದು ನಾವು ಆ್ಯಕ್ಚುಲಿ ಸ್ಕ್ರಿಪ್ಟ್ ಬರೆದು ಮುಂಚೆನೇ ಕೊಟ್ಟಿದ್ದೆ. ಅವ್ರು ಓದಿದ್ದಾರೆ, 4 ಸರಿ ಓದಿದ್ದಾರೆ. ನಾನೇನೋ ಚೇಂಜಸ್ ಮಾಡಿ ಗೊತ್ತಾಗ್ತಿತ್ತು ಯಾಕೆ ಸ್ವಾಮಿ ಡೈಲಾಗ್ ತೆಗ್ದಿದ್ದೀರಾ ಅಂತ. ಅದು ಸರಲ್ಲಿ ಮೇಡಮಲ್ಲಿ ನೀವು ಬೇಕಾದ್ರೆ ಇವತ್ತು ಒಂದು ಶೂಟಿಂಗ್ ಒಂದು ಸೀನ್ ಮಾಡಿರಿ, ನಾನು ಇನ್ನೊಂದು ವಾರ ಬಿಡ್ಕೊಂಡು ಮಾಡಿದ್ರು ಅವತ್ತು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ತಾರೆ. ಹಾಂ, ಹೇಳ್ಕೊಡಂಗಿಲ್ಲ, ಇನ್ನೊಂದ್ಸರಿ ತೋರ್ಸಂಗಿಲ್ಲ ವಿಡಿಯೋ. ಅದು ಹಾಂ. ಅವರೆಲ್ಲರೂ ಹ್ಯಾಂಡಲ್ ಮಾಡುವ ರೀತಿ, ಇಡೀ ಸೆಟ್ ಅಲ್ಲಿ ಅಷ್ಟು ಜನ ಇದನ್ನು ಹೇಳಿದಿರಿ ಅಂತ. ನಂದು ಅದೇ, ನಾನು ಒಂದೊಂದು ಇಂಟರ್ವ್ಯೂಲು ಅವ್ರದ್ದು ಒಂದೊಂದು ಯೂನಿಕ್ನೆಸ್ ನ ಹೇಳ್ಕೊಂಡ್ ಬಂದಿದ್ದೀನಿ. ಸೊ ಹಂಗಾಗಿ ಎಲ್ಲ ರಿಪೀಟ್ ಅನ್ಸುತ್ತೆ. ಅವ್ರು ಎಲ್ಲ ಇಂಟರ್ವ್ಯೂ ಒಂದೇ ಹೇಳಿದ್ದಾರೆ, ಅದಕ್ಕೆ ಇವಾಗ ಒಂದು ಸಪ್ರೇಟ್ ಅಂತ ಅನ್ಸುತ್ತೆ. ಸೊ ಅವ್ರು ಬೇರೆಯವ್ರನ್ನ ಸಂಭಾಳಿಸೋ ರೀತಿ ಆಗಿರ್ಬೋದು ಅಥವಾ ಸಿಚುವೇಶನ್ ನ ಅವರು ಹ್ಯಾಂಡಲ್ ಮಾಡುವ ಸಿಕ್ಕಾಪಟ್ಟೆ ಲೈವ್ಲಿ ಆಗಿರ್ತಾರೆ. ಸಿಕ್ಕಾಪಟ್ಟೆ ಲೈವ್ಲಿ ಆಗಿರ್ತಾರೆ. ದಟ್ ಈಸ್ ಒನ್ ಯೂನಿಕ್ನೆಸ್. ಐ ವಾಮ್ ಶ್ಯೂರ್. ಅಭಿಸಾರಲ್ಲಿ ಏನಂದ್ರೆ ನನಗೆ ಆ ಯೂನಿಕ್ನೆಸ್ ಇನ್ನೂ ಅರ್ಥ ಆಗಿಲ್ಲ. ಓಕೆ, ಸೊ ಸಿನಿಮಾ ಶುರುವಾಗೋಕ್ಕಿಂತ ಮುಂಚೆ ಅಥವಾ ಶುರು ಆದಮೇಲೆ ಅನಿಸುತ್ತೆ, ಆ ಮಧ್ಯದಲ್ಲಿ ಎಲ್ಲೋ ಒಂದು ಸ್ಕೆಡ್ಯೂಲ್ ಆದಮೇಲೆ ಎಲ್ಲೋ ಒಂದು ಡಿಸ್ಕಷನ್ ಮಾಡ್ತೀವಿ. ಇದಿನ್ನೊಂಚೂರು ಇನ್ನೂ ಮಜವಾದರೆ ಮಜಾ ಇರುತ್ತೆ ಸರ್, ಇದೊಂಚೂರು ಚೆನ್ನಾಗಿದ್ರೆ ಮಜಾ ಇರುತ್ತೆ ಸರ್. ಅಥವಾ ಈಗ ಪ್ರಮೋಷನ್ ಆ್ಯಕ್ಟಿವಿಟಿ, ಈಗ ಪ್ರಮೋಷನ್ ಬಗ್ಗೆ ಏನಾದ್ರು ಬರೀಬೇಕು ಸರ್, ಏನೋ ಒಳ್ಳೆ ಕಂಟೆಂಟ್ ಬರೀಬೇಕು, ಹ್ಯೂಮರ್ ಆಗಬೇಕು, ಇದೆಲ್ಲ ಆಗಬೇಕು ಅಂತ ಅಂತೀವಿ. ಹೌದಾ ಸರ್, ಸರಿ ರೀ, ಏನಾದ್ರು ಹೇಳಿ ಸರ್ ಅಂದರೆ ಹೇಳ್ತೀನಿ ರೀ ಅಂತಾರೆ. ಆಮೇಲೆ ಸರ್ ನಾನು ರಾತ್ರಿ ಬರೀತೀನಿ, ಬೆಳಿಗ್ಗೆ ಹೇಳ್ತೀನಿ ಅಂತ. ರಾತ್ರಿ ಸೂಪರ್ ಆಗಿ ಬರೆದು ಬಿಡಿರ್ತಾರೆ. ನಾನು 2-3 ಸಲ ಟ್ರೈ ಮಾಡಿದ್ದೀನಿ, ನಾನು ಮುಂದೆನೆ ಬರೀರಿ ಇದನ್ನ. ನಾನು ಅಂದ್ರೆ ಬರಿತೀನಿ ಅಂದ್ರೆ ಇಲ್ಲ ಸರ್ ನಂಗೆ ರಾತ್ರಿ ಮಾತ್ರ ಬರೋದು. ಭಾರಿ ಡೌಟ್, ರಾತ್ರಿ ಏನಿದೆ ಆ ಯೂನಿಕ್ನೆಸ್ ಅನ್ನೋದು ನನಗೆ ಭಾರಿ ಡೌಟ್. ಅದು ಅವ್ರು ರಾತ್ರಿನೇ ಬರೆಯೋದವರು. ಅವ್ರು ಏನ್ ಹೇಳಿ ಬೇಕಾದ್ರೆ ನೀವು ಇವಾಗ ಒಂದು ಕಂಟೆಂಟ್ ಬರೆಯಕ್ಕೆ ಹೇಳಿ, ನಿಮ್ಗೆ ನಾಳೆ ಬೆಳಿಗ್ಗೆ ಬಂದು ಹೇಳ್ತಾರೆ. ಇವಾಗ ಹೇಳಲ್ಲ, ತಲೆ ಮೇಲೆ ತಲೆ ಬಿದ್ರು ಇವಾಗ ಹೇಳಲ್ಲ. ಸರ್ ಏನಾದ್ರು ಇದಿನ್ನೊಂಚೂರು ಮಜಾ ಆಗ್ಬೇಕಲ್ವಾ, ಹೌದಾ ಬೆಳಿಗ್ಗೆ ಮಾತಾಡೋಣ ಹಾಗೆ. ಸೊ ನನ್ಗೆ ಅದು ಗೊತ್ತಿಲ್ಲ ರಾತ್ರಿ ಯೂನಿಕ್ನೆಸ್ ಹೇಗೆ ಅಂತ. ಅದು ಏನಿಲ್ಲ ಸರ್, ನಂದೊಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ ಮುಂದೆ ಕೂರಬೇಕು, ಒಂದು ಹೆಡ್ಫೋನ್ ಹಾಕೋಬೇಕು, ಒಂದು ಸಾಂಗ್ ಹಾಕೋಬೇಕು. ನಂದು ಅದೇನು ಥಾಟ್ ಇದೆ ಯೋಚನೆ ಮಾಡ್ತಾ ಒಂದಷ್ಟು ಐಡಿಯಾಸ್ ಬರುತ್ತಲ್ಲ,
ರಫಾಗಿ ಬರೆದ್ಬಿಡ್ತೀನಿ, ಆಮೇಲೆ ಒಂದೊಂದು 2 ಸರಿ ಕರೆಕ್ಷನ್ ಮಾಡ್ತಾ ಬರೆದು ಮುಗಿಸಿರ್ತೀನಿ. ತಿರ್ಗಾ ಬೆಳಗ್ಗೆ ಎದ್ದಾಗ ಮಲಗೋ ಒಂದು 5 ನಿಮಿಷ ಯೋಚನೆ ಮಾಡ್ತೀನಿ, ಅವಾಗೇನೋ ಒಂದು ಐಡಿಯಾ ಬಂದಿರುತ್ತೆ, ಅದನ್ನು ಬೆಳಗ್ಗೆ ಅಪ್ಡೇಟ್ ಮಾಡಿ ಕಳಿಸ್ತೀನಿ. ಸುಮಾರು ಇಂಟರ್ವ್ಯೂಸಲ್ಲಿ ನೀವು ಹೇಳಿದಿರ, ಅಂದರೆ ನಾನಿಯವರ ಕಾಂಟ್ರಿಬ್ಯೂಷನ್ ಇನ್ ಯರ್ ಲೈಫ್, ಅಥವಾ ಅಲ್ಲಿ ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾಗಲಿ ಅಥವಾ ದಸರಾ ಅಲ್ಲಿ ಆ್ಯಕ್ಟ್ ಮಾಡಿದ್ದಾಗಲಿ ಅಂತ, ವಾಟ್ ಈಸ್ ಇಟ್ ಒನ್ ಟ್ರೈಟ್ ದಟ್ ನಾನಿಯವರಿಂದ ದಿಸ್ ಇಸ್ ಸಚ್ ಎ ಗುಡ್ ಟ್ರೈಟ್ ಅಂತ ನೀವು ಇಷ್ಟಪಟ್ಟಿದ್ದು ಅಥವಾ ಅದರ ರೆಫರೆನ್ಸ್ನ ತೊಗೊಳೋದು? ಅವರು ಹೆಚ್ಚಿಗೆ ನಾನು ಗಮನಿಸಿದ ಹಾಗೆ ಕೆಲಸ ಮಾಡೋದು ಡೆಬ್ಯೂ ಡೈರೆಕ್ಟರ್ಸ್ ಜೊತೆ. ವಿಷನ್ ಇದೆ, ಅವ್ರಿಗೆ ತುಂಬ ವಿಷನ್ ಇದೆ. ಒಬ್ಬ ಮನುಷ್ಯನ ನೋಡಿದಾಗ ಇವನ ಕೈಲಿ ಏನನ್ನ ಮಾಡಿಸ್ಬೋದು ಅಥವಾ ಇವನು ಏನನ್ನ ಮಾಡಬಲ್ಲ ಅಂತ ಬೇರೆಯವ್ರು ಎಲ್ಲರೂ ನೋಡೋದಕ್ಕಿಂತ ಮುಂಚೆ ಅವ್ರು ನೋಡ್ತಾರೆ. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್ ಐ ಥಿಂಕ್ ಐ ಪಿಕ್ಡ್ ಇಟ್ ಅಪ್ ಫ್ರಮ್ ಹಿಮ್. ಸೊ ನೀವು ನೋಡ್ತಾ ಬಂದರೆ ನಾನು ತುಂಬ ಕೆಲಸ ಮಾಡಿರೋದು ಎಲ್ಲ ಡೆಬ್ಯೂ ಡೈರೆಕ್ಟರ್ಸ್ ಜೊತೆ, ಡೆಬ್ಯೂ ಡೈರೆಕ್ಟರ್ಸ್ ಅಥವಾ ಒಂದು ಸಿನಿಮಾ ಓಲ್ಡ್ ಡೈರೆಕ್ಟರ್ಸ್. ಸೊ ಆ ಥರ ಡೈರೆಕ್ಟರ್ಸ್ ಜೊತೆ ನಾನು ತುಂಬ ಸಿನಿಮಾ ಮಾಡಿರೋದು. ಐ ಥಿಂಕ್ ದಟ್ ಈಸ್ ದ ಒನ್ ಐ ಥಿಂಕ್ ಐ ಪಿಕ್ಡ್ ಇಟ್ ಫ್ರಮ್ ನಾನಿ ಸರ್. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ದೀಕ್ಷಿತ್ ಅವ್ರು ಇಂಟರ್ವ್ಯೂ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ನಾನೊಬ್ಬ ಫ್ರೆಂಡಿಗೆ ಹೇಳ್ಕೊಂಡು ಕಾಲ್ ಮಾಡ್ಕೊಂಡು ಹಂಗೆ ಕಾರಲ್ಲಿ ಬರ್ತಾ ಇದ್ದೆ. ಸೊ ಅವನು ಮಗ ಎಲ್ಲ ಕ್ವಶನ್ ಕೇಳೋದ್ಮೇಲೆ ಒಂದು ಕ್ವಶನ್ ಕೇಳೋ, ಮಗ ಗರ್ಲ್ ಫ್ರೆಂಡ್ ಆ್ಯಕ್ಟ್ ಮಾಡಬೇಕಾದ್ರೆ ದೀಕ್ಷಿತ್ ಅವರು ಮತ್ತು ರಶ್ಮಿಕಾ ಅವ್ರು ಕನ್ನಡದಲ್ಲೇ ಮಾತಾಡ್ತಾ ಇದ್ರಾ ಏನು ಅಂತ? ಅಫ್ಕೋರ್ಸ್ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಸೆಟ್ಟಲ್ಲಿ ಇದ್ದಾಗ, ಅದು ಬೇರೆ ಭಾಷೆಯ ಸೆಟ್ಟಲ್ಲಿ ಇದ್ದಾಗ ಒಂದು ಭಾಷೆ ಮೇಲೆ ಗಮನ ಕೊಡಬೇಕಾಗುತ್ತೆ, ಆ ಭಾಷೆ ಮೇಲೆ. ನಮ್ಮ ಮದರ್ ಟಂಗ್ ಅಲ್ಲ, ತುಂಬ ಸಲೀಸಾಗಿ ಬರೋದಿಲ್ಲ, ಅದನ್ನು ಫಸ್ಟು ರಿಹರ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಗಿವ್ ಆ್ಯಂಡ್ ಟೇಕ್ಗಳಿರುತ್ತೆ, ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಿರುತ್ತೆ. ಇಷ್ಟರ ಮಧ್ಯದಲ್ಲಿ ನಮ್ಮ ಪರ್ಸ್ನಲ್ ಥಿಂಗ್ಸ್ ಏನೋ ಒಂದು ಸ್ವಲ್ಪ ಮಾತಾಡ್ಬೋದೇ ಹೊರತು ತುಂಬ ಸಮಯ ಸಿಗೋದಿಲ್ಲ ಅಲ್ಲಿ ಪರ್ಸ್ನಲ್ ಥಿಂಗ್ಸ್ ಮಾತಾಡೋದಕ್ಕೆ. ಸೊ ಹಾಗಾಗಿ ಅಫ್ಕೋರ್ಸ್ ಕನ್ನಡದಲ್ಲಿ ಮಾತಾಡಿದ್ದೀವಿ. ಆ್ಯಂಡ್ ತುಂಬ ಥಿಂಗ್ಸ್ನ ಶೇರ್ ಮಾಡಿದ್ದಾರೆ ಅವರು. ಇಲ್ಲಿ ಓದ್ತಾ ಇರಬೇಕಾದ್ರೆ ಆಗಿರ್ಬೋದು, ಬೆಂಗಳೂರಲ್ಲಿ ಓದಬೇಕಾದ್ರೆ ಒಂದಿಷ್ಟು ಇನ್ಸಿಡೆಂಟ್ಸ್ ಆಗಿರ್ಬೋದು, ಅಥವಾ ಅವ್ರು ಹೆಂಗೆ ಇಂಡಸ್ಟ್ರಿಗೆ ಬಂದರು ಅಂತ ಅಲ್ಲಿ ಇಲ್ಲಿ ಕೆಲವು ಸತಿ ಶೇರ್ ದೋಸ್. ಆ್ಯಂಡ್ ನಿಮ್ಮ ಸ್ಕ್ರಿಪ್ಟ್ ಸೆಲೆಕ್ಷನ್ ಬಗ್ಗೆ ನಾನು ಆಗಲೇ ಮಾತಾಡಿದೆ, ತುಂಬ ವರ್ಸಿಟೈಲ್ ಆಗಿದೆ, ಆಮೇಲೆ ಪ್ರತಿಯೊಂದು ಒಳ್ಳೊಳ್ಳೆ ಪಾತ್ರಗಳನ್ನು ಚೆನ್ನಾಗಿ ಪಿಕ್ ಮಾಡ್ತೀರಾ ಅಂತ. ಏನು ಪ್ರೋಟೋಕಾಲು, ಅಂದರೆ ಈ ಸಿನಿಮಾದಲ್ಲಿ ಇದ್ದಿದ್ರೆ ನಾನು ಪಿಕ್ ಮಾಡ್ತೀನಿ ಅನ್ನೋದೇನು? ಆ್ಯಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾಕೆ? ಐ ಆಮ್ ಓಪನ್ ಟು ಎವ್ರಿಥಿಂಗ್. ಇದಿದ್ರೆ ಮಾತ್ರ ಸಿನಿಮಾ ಮಾಡ್ತೀನಿ ಅನ್ನೋದಿಲ್ಲ. ನಾನು ಎಲ್ಲ ಥರದ ಕಥೆನೂ ಕೇಳ್ತೀನಿ. ಪ್ರಾಬಬ್ಲಿ ಒಂದು 5 ಸಿನಿಮಾ ಇವಾಗ ಏನು ಮಾಡ್ತಾ ಇದ್ದೀನಿ, ಈ 5 ಸಿನಿಮಾ ಮಾಡೋಕ್ಕೆ ಒಂದು 320 ಸ್ಕ್ರಿಪ್ಟ್ ಕೇಳಿದ್ದೀನಿ. ಸೊ ನಾನು ಶೂಟಿಂಗ್ ಮಾಡಲಿಲ್ಲ ಅಂತಂದರೆ ನಾನು ದಿನಕ್ಕೆ 3ರಿಂದ 4 ಸ್ಕ್ರಿಪ್ಟ್ ನರೇಷನ್ ತೊಗೊತೀನಿ. ಆ್ಯಂಡ್ ನಾನು ಯಾವುದೇ ಸಿನಿಮಾ ಮಾಡ್ತೀನಿ ಅಂದರೆ ಅದು ಬೌಂಡ್ ಸ್ಕ್ರಿಪ್ಟ್ ಇಲ್ಲದೆ ನಾನು ಮುಂದಕ್ಕೆ ಹೋಗಲ್ಲ. ಅಂದರೆ ಇದನ್ನು ನನಗೆ ನಾನೇ ಹಾಕೊಂಡಿರೋ. ಈ ಆಂಕ್ಷಿಯಸ್ ಕಾಲ್ ಯಾವ ಟೈಮಿಂದ ಸ್ಟಾರ್ಟ್ ಆಗಿದ್ದು? ರೈಟ್ ಆಫ್ಟರ್ ಮೈ ಫಸ್ಟ್ ಫಿಲ್ಮ್. ದಿಯಾ ಮಿಡ್ನೈಟ್ 12 ಗಂಟೆಗೆ ಅನ್ಸುತ್ತೆ ಅವ್ರ ಮನೆಗೆ ಹೋಗಿ 12 ಗಂಟೆ ಕತೆ ಹೇಳಿದ್ದು. ಅಂದರೆ ಅವ್ರದ್ದು ಅವತ್ತು ಲಾಸ್ಟ್ ಕತೆ ನಾನು ಕೇಳಿದ್ದು 10 ಗಂಟೆಗೇನೋ ತೋರ ಬಂದು 12 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 2 ಗಂಟೆವರೆಗೂ 2 ಗಂಟೆ ತನಕ ಕತೆ ಕೇಳಿದ್ದೆ. ಸೊ ಜನರಲಿ ನನ್ನ ಸುತ್ತಮುತ್ತ ಇರೋರು ಗೊತ್ತು, ನನ್ನ ಕಾಲ್ಸ್ಗಳು ತುಂಬ ಆಟ್ ಟೈಮ್ ಕಾಲ್ಗಳು ಮಾಡ್ತೀನಿ. ವೆರಿ ಆಟ್ ಟೈಮ್, ರಾತ್ರಿ 3 ಗಂಟೆಗೆ ಮಾಡಿರ್ತೀನಿ, 4 ಗಂಟೆ ಮಾಡಿರ್ತೀನಿ. ಬೆಳಗ್ಗೆ ಕಾಲ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ, 10 ಗಂಟೆ ಮೇಲೆ ಕರೆಕ್ಟಾಗಿ ಸಿಗ್ತಾರೆ. ನನ್ನ ಹತ್ರ ಯಾರು ಮಾತಾಡ್ಬೇಕಂದ್ರೆ ಡೈರೆಕ್ಟರ್ಸ್ಗೂ ಗೊತ್ತಾಗ್ಬಿಟ್ಟಿದೆ. ಬಟ್ ಇನ್ನು ಮುಂದೆ ನಾನು ಬೇಗ ಮುಳುಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ 11 ಗಂಟೆ ಮೇಲೆ ಫೋನ್ ಇರ್ತಲ್ಲ. ಬಟ್ ಯಾ, ಸೊ ಪ್ರತಿ ಸ್ಕ್ರಿಪ್ಟ್ನ ಕೇಳ್ತೀನಿ, ಬೌಂಡ್ ಸ್ಕ್ರಿಪ್ಟ್ನ ಕೇಳ್ತೀನಿ. ಐ ಡೋಂಟ್ ಗೋ ಬೈ ಜಸ್ಟ್ ಅನ್ ಐಡಿಯಾ. ಒಂದು ಐಡಿಯಾ ಇದೆ, ಇದನ್ನು ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ವಿ, ನಿಮ್ಗೆ ಓಕೆನಾ ಅಂತ ಕೇಳಿದ್ರೆ ನಾನು ಅದಕ್ಕೇನು ಹೇಳೋಕ್ಕಾಗಲ್ಲ ಅಂಟಿಲ್ ಅನ್ಲೆಸ್ ನನಗೆ ಕಂಪ್ಲೀಟ್ ಬೌಂಡ್ ಸ್ಕ್ರಿಪ್ಟ್ ಇಲ್ಲದೆ. ಸೊ ಇದೆಲ್ಲ ಒಂದಿಷ್ಟು ಪ್ರೋಟೋಕಾಲ್ನ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ವೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ಪ್ರೀವಿಯಸ್ ಸಿನಿಮಾ ಬ್ಲಿಂಕ್ ಬಂದು ತುಂಬ ಸೀರಿಯಸ್ ಸಿನಿಮಾ, ತುಂಬ ಇಂಟೆನ್ಸ್ ಆದಂಥ ಸಿನಿಮಾ ಆಗಿತ್ತು. ಸೊ ನೆಕ್ಸ್ಟ್ ಸಿನಿಮಾ ನಂಗೆ ಯಾವ್ದಾದ್ರು ಒಂದು ಸ್ವಲ್ಪ ಲೈಟ್ ಹಾರ್ಟೆಡ್, ಒಂದು ನಗಿಸುವಂಥದ್ದು, ಅಷ್ಟು ಸೀರಿಯಸ್ ಬೇಡ ಅಂತ ಅನ್ನಿಸ್ತು. ಸೊ ಹಂಗಾರೆ ಇದು ತುಂಬ ಜೋವಿಯಲಾಗೆ ಹಂಗಿದೆಯಾ ಅಂತ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಬಟ್ ವಿಷಯಗಳು ತುಂಬ ಇದೆ, ತುಂಬ ಸೀರಿಯಸ್ ವಿಷಯಗಳೇ ಮಾತಾಡ್ತೀವಿ. ಬಟ್ ಅದನ್ನು ಹೇಳುವ ರೀತಿ ಬದಲಾಗುತ್ತೆ. ಅಂದರೆ ನಗಿಸ್ತಾ ಹೇಳ್ತಾ ಇದ್ದೀವಿ. ಕೆಲವೊಂದು ಹಾರ್ಡ್ ಹಿಟ್ಟಿಂಗ್ ಟ್ರೂತ್ಸ್ನ ನಾವು ನಗಿಸ್ತಾ ಅದನ್ನು ಜನರಿಗೆ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೋ ಅಥವಾ ಒಂದು ಥಾಟ್ನ ಪ್ರೊವೋಕ್ ಮಾಡೋದಕ್ಕೋ ಟ್ರೈ ಮಾಡ್ತೀವಿ. ದಟ್ ಈಸ್ ವೈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆ್ಯಂಡ್ ಆಫ್ಟರ್ ದಸರಾ ಅಥವಾ ಈಗ ಗರ್ಲ್ ಫ್ರೆಂಡಿಂದ ಪ್ಯಾನ್ ಇಂಡಿಯಾ ನಿಮ್ಮ ಫಿಲ್ಮ್ಸ್ಗಳು ರಿಲೀಸ್ ಆಗ್ತದೆ. ಆ ಪ್ರೆಷರ್ ಮಧ್ಯ ಅಂದರೆ ನೆಕ್ಸ್ಟ್ ಲೈನಪ್ಸಲ್ಲಿ ಫಿಲ್ಮ್ನ ಚೂಸ್ ಮಾಡಬೇಕಾದ್ರೆ ಒಂದು ಪ್ಯಾನ್ ಇಂಡಿಯಾ ಫಿಲ್ಮ್ಸೇ ಮಾಡಬೇಕು ಅಂತ ಇದೆಯಾ ಆ್ಯಸ್ ಎ ಹೀರೋ, ಅಥವಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ಗೂ ಆ್ಯಸ್ ಅನ್ ಆ್ಯಕ್ಟರ್ ನೀವು ಮಾಡೋದಕ್ಕೂ ರೆಡಿ ಇದ್ದೀರಾ? ಸರ್, ಈಗ ನಾನು ಯಾವುದೇ ಸಿನಿಮಾ ಮಾಡ್ಬೇಕಾದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕಂತ ನನ್ಗೆ ತಲೆಯಲ್ಲಿ ಇರೋದೇ ಇಲ್ಲ. ಆ್ಯಂಡ್ ಐ ಬಿಲೀವ್ ಸಿನಿಮಾಗಳು ನಾವು ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಪ್ಯಾನ್ ಇಂಡಿಯಾ ಆಗಬೇಕದು. ನಾವು ಸಿನಿಮಾ ಮಾಡಿ ಹೊರಗೆ ಬಿಡ್ತೀವಿ, ಅದು ಎಲ್ಲ ಜನರಿಗೂ ಸಲ್ಲುತ್ತೆ ಅಂತಂದ್ರೆ ಅವಾಗ ಅದು ಪ್ಯಾನ್ ಇಂಡಿಯಾ ಆಗುತ್ತೆ. ಎಲ್ಲ ಭಾಷೆಯನ್ನು ಮೀರಿ ಆ ಕಥೆ, ಈಗ ಕಾಂತಾರನೇ ಬೆಸ್ಟ್ ಎಕ್ಸಾಂಪಲ್, ಅಥವಾ ನನ್ನ ಸಿನಿಮಾ ದಿಯಾ ಆಗಿರ್ಬೋದು. ಸೊ ಭಾಷೆಯನ್ನು ಮೀರಿ ಸಪ್ರೇಟಲ್ಲಿ ನೋಡ್ಕೊಂಡು ಸಿನಿಮಾ ನೋಡೋದು ಎಲ್ಲರೂ ಎಲ್ಲ ಕಡೆಯಿಂದ. ಸೊ
ನಾನು ಮಾಡೋದಲ್ಲ ಸಿನಿಮಾ ಆಗೋದು ಪ್ಯಾನ್ ಇಂಡಿಯಾ ಸಿನಿಮಾ. ಆ್ಯಂಡ್ ನಾನು ಅದೇ ಹೇಳಿದ್ನಲ್ಲ, ನಾನು ನನ್ನ ಕಥೆಯ ಆರಿಸುವ ಶೈಲಿ ಏನಿದೆ ಅದಕ್ಕೆ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮಾಡಿದ್ದೀನಿ, ಗರ್ಲ್ ಫ್ರೆಂಡ್ ಮಾಡಿದ್ದೀನಿ, ಶಬರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದು ಕಂಪ್ಲೀಟಾಗಿ ಟ್ರೆಷರ್ ಹಂಟಿಂಗ್ ಕಥೆ. ಸೊ ಹೀಗೆ ಮತ್ತೆ ಮುಂದಿನ ಸಿನಿಮಾಗಳನ್ನು ನಾನು ಯಾವುದು ಮಾಡಿಲ್ಲ ಹಿಂದೆಗಡೆ ಅದ್ರ ಕಡೆ ಗಮನ ಹೋಗುತ್ತೆ. ಆ ಥರದ ಯಾವ್ದಾದ್ರು ಒಂದು ಸಿನಿಮಾ ಇದೆಯಾ ಅಂತ ನೋಡ್ತಾ ಹೋಗ್ತೀನಿ ಹೊರತು ಇದು ಎಲ್ಲ ಕಡೆ ಸಲ್ಲುತ್ತಾ, ಇದು ಪ್ಯಾನ್ ಇಂಡಿಯಾ ಆಗುತ್ತಾ ಅಲ್ಲ. ಈ ಟೀಮ್ ನನ್ನ ಜೊತೆ ಹೊಂದ್ಕೊಳ್ಳುತ್ತಾ, ನಾನು ಡೈರೆಕ್ಟ್ರು ಆರಾಮಾಗಿರ್ತೀವ, ಮುಖ್ಯವಾಗಿ ಇಬ್ಬರು ಒಂದೇ ಪೇಜಲ್ಲಿ ಇದ್ದೀವ, ನಾವಿಬ್ಬರು ಒಂದೇ ಮೈಂಡ್ ಸೆಟ್ಟಲ್ಲಿ ಇದ್ದೀವ, ಇಬ್ಬರು ಸಿನಿಮಾಯಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವ, ಇಬ್ಬರು ಒಂದೇ ರೀತಿ ಒಂದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವ. ಐ ಥಿಂಕ್ ಇದು ನನಗೆ ಮೇಜರಾಗಿ ಮುಖ್ಯ ಆಗುತ್ತೆ. ಸಿನಿಮಾ ದೊಡ್ಡದು ಮಾಡಬೇಕು, ಸಿನಿಮಾ ದೊಡ್ಡದು ಆಗಬೇಕು, ನನ್ನ ಪ್ರಕಾರ ಮಾಡೋದಲ್ಲ ಸಿನಿಮಾ. ಆ್ಯಂಡ್ ಈಗ ಎಲ್ಲ ಲ್ಯಾಂಗ್ವೇಜಸಲ್ಲೂ ಅಫ್ಕೋರ್ಸ್ ಕನ್ನಡ, ತಮಿಳ್, ತೆಲುಗು ಆ್ಯಂಡ್ ಮಲಯಾಳಂ ಎಲ್ಲ ಲ್ಯಾಂಗ್ವೇಜಲ್ಲೂ ಆ್ಯಕ್ಟ್ ಮಾಡ್ತಿದ್ದೀರಾ. ಜೊತೆಗೆ ಪ್ರೊಡಕ್ಷನ್ ಹೌಸಿಂದ ಸಿನಿಮಾ ಕೂಡ ಮಾಡ್ತಿದ್ದೀರಾ. ಬೀಯಿಂಗ್ ಸೋ ಬ್ಯುಸಿ ಎಲ್ಲದನ್ನು ಕಾನ್ಸಂಟ್ರೇಟ್ ಮಾಡಿ ಪ್ರೊಡಕ್ಷನ್ ಹೌಸಿಂದ ಸಿನಿಮಾನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ. ಹೌ ಪಾಸಿಬಿಲಿಟೀಸ್? ಇಟ್ ಈಸ್ ಪಾಸಿಬಲ್. ಇನ್ನೂ ನನಗೆ ಬಹಳ ಸಮಯ ಇದೆ. ಹೆಂಗಾಗಿದೆ ಅಂದರೆ ಎಲ್ಲರೂ ಬಿಸಿ ಅಂತ ಮೊನ್ನೆ ಯಾರು ಹೇಳ್ತಾ ಇದ್ರು, ಸರ್ ನಿಮಗೆ ಶೂಟಲ್ಲಿದ್ದೆ, ಶಿವಣ್ಣ ಸರ್ ಸಿನಿಮಾ ಶೂಟಲ್ಲಿದ್ದೆ, ಒಬ್ಬ ಹುಡುಗ ನನ್ನ ಹತ್ರಕ್ಕೆ ಬಂದು ಹಾಗೆ ಮಾತಾಡ್ತಾ ಸರ್ ನಾನು ನಿಮ್ಗೊಂದು ಕತೆ ಹೇಳಬೇಕಿತ್ತು, ಅದು ನಮ್ಮ ಟೀಮಿಂದ ಒಂದು ಕತೆ ಹೇಳಬೇಕು. ಹೌದಾ, ಸರಿ ಬನ್ನಿ, ಯಾವಾಗಾದರೂ ನಂಬರ್ ತೊಗೊಳ್ಳಿ, ಬನ್ನಿ, ಸಿನಾಪ್ಸಿಸ್ ಎಲ್ಲ ಕಳಿಸಿ ನನಗೆ ಅಂತಂದೆ. ಇಲ್ಲ ಸರ್, ಈಗ ಬೇರೆಯವ್ರಿಗೆ ಮಾಡ್ತಾ ಇದ್ದೀವಿ. ಓ ಹೌದಾ, ಯಾಕೆ ಏನಾಯಿತು ಅಂತ. ಇಲ್ಲ ಸರ್, ಒಂದು 10 ತಿಂಗಳು ಮುಂಚೆ ಸುಮ್ಮನೆ ನಾವೆಲ್ಲ ಟೀಮಲ್ಲಿ ಮಾತಾಡಿದ್ವಿ, ಹಿಂಗೆ ದೀಕ್ಷಿತ್ ಮಾಡ್ಬೇಕು ಈ ಸಿನಿಮಾನ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಜೊತೆಲಿ ಅವ್ರು ತುಂಬ ಬ್ಯುಸಿ ಇದ್ದಾರೆ ಇವಾಗ, ಸೊ ಹಂಗೆ ಮಾತಾಡ್ಕೊಂಡು ಬೇಡ ಬಿಡಿ, ಅವ್ರ ಬರಲೇ ಇಲ್ಲ ಅವ್ರನ್ನ, ಅವರೇ ಡಿಸೈಡ್ ಆಗ್ಬಿಟ್ರು ನಾನು ಬ್ಯುಸಿ ಇದ್ದೀನಿ, ನಾನು ಮಾಡೋದಿಲ್ಲ ಅಂತೇಳಿ ಅವರೇ ಮಾತಾಡ್ಕೊಂಡು ಅವರೇ ಡಿಸ್ಕಸ್ ಮಾಡ್ಕೊಂಡು ಬೇರೆಯವ್ರ ಜೊತೆ ಸಿನಿಮಾ ಮಾಡೋಕ್ಕೆ ಶುರುವಾಗಿದ್ದಾರೆ. ಸೊ ಹಾಗಾಗಿ ತುಂಬ ಏನು ಬ್ಯುಸಿ ಇಲ್ಲ, ಇನ್ನೂ ಟೈಮ್ ಇದೆ ನನಗೆ, ಇನ್ನೂ ಕತೆ ಕೇಳೋದಕ್ಕೆ ಟೈಮ್ ಇದೆ, ಕೆಲಸ ಮಾಡೋದಕ್ಕೆ ಟೈಮ್ ಇದೆ. ಬಟ್ ಸಿನಿಮಾ ಪ್ರೊಡಕ್ಷನ್ ಮಾಡಿದ ಕಾರಣ ಇಷ್ಟು ವರ್ಷ ನನ್ನನ್ನು ಸಾಕಿದೆ ಇಂಡಸ್ಟ್ರಿ. ಆ್ಯಂಡ್ ನಾನೇನಾದರೂ ವಾಪಸ್ ಕೊಡಬೇಕಂದ್ರೆ ಏನನ್ನು ಕೊಡ್ಬೋದು ಒಂದಿಷ್ಟು ಜನ ಯಂಗ್ಸ್ಟರ್ಸ್ಗೆ. ಯಾಕಂದರೆ ಮೊದಲನೇ ದಿನಗಳ ದಿಯಾ ಆಗಿರ್ಬೋದು ಅಥವಾ ದಸರಾ ಆಗಿರ್ಬೋದು, ನನ್ನನ್ನು ಆರಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದ್ದು. ಸೊ ಹಾಗೆ ನನ್ನ ಸುತ್ತಮುತ್ತ ತುಂಬ ಡೆಡಿಕೇಟೆಡ್ ಆ್ಯಂಡ್ ಡಿಸಿಪ್ಲಿನ್ ಹುಡುಗರನ್ನ ನಾನು ಬ್ಲಿಂಕಿಂದ ನೋಡ್ಕೊಂಡು ಬಂದಿದ್ದೆ. ಒಳ್ಳೆ ಕಲಾವಿದರು, ಕಾರಣಾಂತರಗಳಿಂದ ಇದು ಸಿಗ್ತಾ ಇರಲಿಲ್ಲ. ಆ್ಯಂಡ್ ನಾನು ಶುರು ಮಾಡಿದಾಗ ಕನ್ನಡದ ಏನಂತೀರ ಸಿನಿಮಾಗಳು ಥಿಯೇಟ್ರಿಗೆ ಯಾರು ಜನ ಬರ್ತಾ ಇಲ್ಲ, ಹೊಸ ನಿರ್ಮಾಪಕರು ಬರ್ತಿಲ್ಲ. ಈಗ ಬದಲಾಗಿದೆ, ಸೂ ಫ್ರಮ್ ಶೋ, ಏಳುಮಲೆ ಇದೆಲ್ಲ ಬಂತು. ಆ್ಯಂಡ್ ಮತ್ತೆ ಜನ ವಾಪಸ್ ಥಿಯೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟೋ ಸಿನಿಮಾ ಮುಹೂರ್ತಗಳಾದವು, ಎಲ್ಲ ಆಯಿತು. ಬಟ್ ನಾವು ಮಾಡಬೇಕು ಸಿನಿಮಾ ಅಂತ ಅಂದ್ಕೊಂಡಿದ್ದ ಸಮಯದಲ್ಲಿ ಸ್ವಲ್ಪ ಅಭಾವ ಆಯಿತು. ಸೊ ಆ ಟೈಮಲ್ಲಿ ಅನಿಸಿದ್ದು, ನಾನು ಒಳಗಿದ್ದೋ ನಾನೇ ಇವತ್ತೇನು ಮಾಡಲಿಲ್ಲ ಅಂತಂದರೆ ನಾವು ಹೊರಗಡೆ ಇರೋರು ಯಾರು ಬಂದು ಮಾಡಲಿ ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ಲೆಟ್ ಅಸ್ ಡೂ ಫಸ್ಟ್, ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡೋಣ ಅಂತೇಳಿ ಸಿನಿಮಾ ಶುರು ಮಾಡಿ.